ನಮಸ್ಕಾರ. ರೇಷನ್ ಕಾರ್ಡ್ ತಿದ್ದುಪಡಿ ಸೇವೆಗಳು ಸ್ಥಗಿತಗೊಂಡಿರುವ ಹಿಂದಿನ ನಿಜ ಕಾರಣ ಹಾಗೂ ಮುಂದಿನ ಮಾಹಿತಿಯ ಈ ವಿವರಣೆಗೆ ಸ್ವಾಗತ. ಪ್ರಸ್ತುತ ಸರ್ವರ್ ಸಮಸ್ಯೆಯಿಂದಾಗಿ ರೇಷನ್ ಕಾರ್ಡ್ ತಿದ್ದುಪಡಿಯ ಎಲ್ಲಾ ಸೇವೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿವೆ. ಕಾಯುತ್ತಿರುವ ಸಾರ್ವಜನಿಕರ ಬಗ್ಗೆ ನಮಗೆ ಸಹಾನುಭೂತಿ ಇದೆ. ದಯವಿಟ್ಟು ಗೊಂದಲ ಬೇಡ. ಸಾರ್ವಜನಿಕರು ಜೂನ್ 1ನೇ ತಾರೀಖಿನವರೆಗೆ ಕಾಯಬೇಕೆಂದು ಆಹಾರ ಇಲಾಖೆ ಸ್ಪಷ್ಟವಾಗಿ ತಿಳಿಸಿದೆ. ಹೆಸರು ಸೇರ್ಪಡೆ, ತೆಗೆದುಹಾಕುವುದು, ವಿಳಾಸ ಬದಲಾವಣೆ ಮತ್ತು ಆಧಾರ್ ಲಿಂಕ್ನಂತಹ ಪ್ರಮುಖ ಸೇವೆಗಳು ಸದ್ಯಕ್ಕೆ ಲಭ್ಯವಿರುವುದಿಲ್ಲ. ಇದರ ಜೊತೆಗೆ ಮೊಬೈಲ್ ಸಂಖ್ಯೆ ಬದಲಾವಣೆ ಮತ್ತು ಇತರೆ ಸಾಮಾನ್ಯ ಮಾಹಿತಿಗಳ ತಿದ್ದುಪಡಿ ಕಾರ್ಯ ಕೂಡ ತಾತ್ಕಾಲಿಕವಾಗಿ ನಿಂತಿದೆ. ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ. ಇದು ಕೇವಲ ತಾತ್ಕಾಲಿಕ ಸಮಸ್ಯೆ ಮಾತ್ರ. ಶೀಘ್ರದಲ್ಲಿ ಸರಿಯಾಗಲಿದೆ. ಅಧಿಕೃತ ಮಾಹಿತಿ ಬರುವವರೆಗೆ ಗ್ರಾಮ್ 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ಅನಗತ್ಯವಾಗಿ ಹೋಗಿ ಕಾಯುವುದು ಬೇಡ. ಸರ್ಕಾರದ ಅಧಿಕೃತ ಪ್ರಕಟಣೆ ಬರುವವರೆಗೂ ಕಾದು ನೋಡುವುದು ಒಳ್ಳೆಯದು. ಖಂಡಿತವಾಗಿಯೂ ಸೇವೆಗಳು ಆದಷ್ಟು ಬೇಗ ಪುನರಾರಂಭವಾಗಲಿವೆ. ಪ್ರಕ್ರಿಯೆ ಹೇಗಿದೆ? ಮೊದಲು ಸರ್ವರ್ ರಿಪೇರ್ ಆಗುತ್ತದೆ, ಆಮೇಲೆ ದಾಖಲೆಗಳ ಪರಿಶೀಲನೆ, ಕೊನೆಗೆ ಡೇಟಾ ಅಪ್ಡೇಟ್ ಮಾಡಲಾಗುತ್ತದೆ. ಸರ್ವರ್ ಚಾಲ್ತಿಯಾದ ನಂತರ ಬಾಕಿ ಉಳಿದಿರುವ ಪ್ರತಿಯೊಂದು ಡೇಟಾವನ್ನು ಸುರಕ್ಷಿತವಾಗಿ ಅಪ್ಡೇಟ್ ಮಾಡಲಾಗುತ್ತದೆ. ಯಾವುದೇ ಗೊಂದಲ ಬೇಡ. ಸೇವೆಗಳು ಆರಂಭವಾಗುವ ಮುನ್ನ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಸಿದ್ಧವಾಗಿಟ್ಟುಕೊಳ್ಳುವುದು ತುಂಬಾ ಮುಖ್ಯ. ಜೂನ್ 1ರ ನಂತರ ರೇಷನ್ ಕಾರ್ಡ್ ತಿದ್ದುಪಡಿ ಸೇವೆಗಳು ಪುನರಾರಂಭಗೊಳ್ಳಲಿವೆ. ಇದು ಖಂಡಿತ ಒಂದು ನೆಮ್ಮದಿಯ ಸುದ್ದಿ ಅಲ್ವೇ?